ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದಿರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ವರ್ಷದ ಮೊದಲನೇ ದಿನ, ಕ್ಯಾಲೆಂಡರ್ ಹೊಸ ವರ್ಷದ ಮೊದಲನೇ ದಿನ ಅನ್ಬೋದು. ಯಾಕಪ್ಪ ಅಂದ್ರೆ ಎಲ್ಲರಿಗೂ ಗೊತ್ತೈತಿ, ಯುಗಾದಿನ ನಮ್ಗೆ ಹೊಸ ವರ್ಷ ಇರ್ತೈತಿ. ಈ ಒಂದು ಕ್ಯಾಲೆಂಡರ್ ಹೊಸ ವರ್ಷದ ದಿನ ನಿಮ್ಗೆ ನಾನು ನನ್ನ ಮಗನ ಆ್ಯನ್ವಲ್ ಫಂಕ್ಷನದ್ದು ಲಾಗ್ನ ಶೇರ್ ಮಾಡಕತ್ತೀನಿ. ಬಟ್ ಇಲ್ಲೇನೈತಲ್ಲ, ನನ್ನ ಅನಿಸಿಕೆ ಅಥವಾ 2025 ಹೇಗಿತ್ತು ಅದನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ನನ್ನ ಒಂದು ವರ್ಷ 2025 ಹೆಂಗಿತ್ತು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಫಂಕ್ಷನ್ ವಿಡಿಯೋನ ಶೇರ್ ಮಾಡ್ತಾ ಹೋಗ್ತೀನಿ. ಅಂದರೆ ನಿಮ್ಗೆ ನೋಡೋದಕ್ಕೆ ಏನೈತಲ್ಲ, ಖುಷಿಯಾದ ಒಂದು ಮಕ್ಕಳ ಪುಟ್ಪುಟಾಣಿ ಮಕ್ಕಳು ಕೂಡ ಎಷ್ಟೊಂದು ಚೆನ್ನಾಗಿಲ್ಲ ಪರ್ಫಾರ್ಮೆನ್ಸ್ ಮಾಡಿದರು. ಮತ್ತು ನನ್ನ ಮಗನೂ ಕೂಡ ಇದ್ರೊಳಗೆ ಪಾರ್ಟಿಸಿಪೇಟ್ ಮಾಡಿದ್ದ. ಅವನದು ಕೂಡ ಡಾನ್ಸ್ ಇತ್ತು. ಹಾಗೆ ನನ್ನ ತಮ್ಮ ಗಿರೀಶ್, ಅವನು ಕೂಡ ಇದೇ ಸ್ಕೂಲು, ಅವನು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದ. ಅವನದು ಕೂಡ ಡಾನ್ಸ್ ಇದ್ರೊಳಗೆ ಐತಿ. ಸೊ ನೀವು ನೋಡ್ತಾ ಹೋಗ್ರಿ. ಹಾಗೆ ನಾನು ಮಾತಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಏನಪ್ಪ, ಇದು ಆಲ್ರೆಡಿ ಆಗಿದ್ದನ, ಬಟ್ ನಾನು ಹೊಸ ವರ್ಷದ ದಿನ ಈ ರೀತಿಯಾದ ಒಂದು ನಿಮಗೂ ಖುಷಿ ಕೊಡುವಂಥ ಒಂದು ಲಾಗ್ ಇರಲಿ ಅಂತ ನಾನು ಇವತ್ತಿನ ದಿವಸ ಈ ಒಂದು ವಿಡಿಯೋನ ಅಥವಾ ಲಾಗ್ನ ಶೇರ್ ಮಾಡಕತ್ತೀನಿ. ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡ್ಕೊಳ್ತೀರಿ. ಆಮೇಲೆ ಏನೈತಿ, ನಿಮ್ಗೆಲ್ಲರಿಗೂ ಇಷ್ಟ ಆಕೈತೆ ಅಂತಲೂ ಅಂದ್ಕೊಳ್ತೀನಿ ಸ್ನೇಹಿತರೆ. ಸಾಕಷ್ಟು ಹೊತ್ತು ನಡೀತಂತ ಹೇಳ್ಬೋದು ಫಂಕ್ಷನ್. ಸೊ ಅದನ್ನು ನಾನು ಶೇರ್ ಮಾಡ್ತಾ ಹೋಗ್ತೀನಿ ಬರ್ರಿ. ಮೊದಲಿಗೆ ಹೇಳಬೇಕಂದ್ರೆ ಬರುವಂಥ ಮನಸ್ಸಂತೂ ಇರಲಿಲ್ಲ. ನಾ ಎಷ್ಟು ಒಲ್ಲೆ ಅಂತಂದ್ರೂ ನನ್ನ ಮಗಂದು ಒಂದೇ ಹಠ, ನೀ ಬಂದರೆ ನಾನು ಸ್ಟೇಜ್ ಮೇಲೆ ಹೋಗ್ತೀನಿ, ಇಲ್ಲಾಂದ್ರೆ ಹೋಗಂಗಿಲ್ಲ. ಸೊ ಈ ರೀತಿಯಾಗಿ ಮತ್ತು ನಾವು ಕೂಡ ಮಕ್ಕಳು ಖುಷಿ ಅಲ್ರಿ. ಸೊ ಹೀಗಾಗಿ ಬಂದೀವಿ. ತಂಗಿನೂ ಬರ್ತಾಳೆ, ಹಾಗೆ ಮಾಮಾರು ಬರ್ತಾರೆ, ಮತ್ತು ಚಿಕ್ಕಮ್ಮ ಎಲ್ಲರೂ ಕೂಡ ಬರ್ತಾರೆ. ಹೇಳ್ದೆ ಗಿರಿದೂ ಡಾನ್ಸ್ ಐತಂತೇಳಿ. ಸೊ ಫಂಕ್ಷನ್ ಸ್ಟಾರ್ಟ್ ಆಯಿತು. ನೋಡ್ತಾ ಹೋಗ್ರಿ. ಭಾಳ ಅಂದ್ರೆ ಭಾಳ ಚೆನ್ನಾಗಿ ಮುದ್ದಾಗಿ ನರ್ಸರಿಯಿಂದ ಹಿಡಿದು SLCವರೆಗೇನು ಮಕ್ಕಳು ಎಷ್ಟೊಂದು ಕ್ಯೂಟಾಗಿ ಮುದ್ದಾಗಿ ಡಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಮಾಡ್ಯಾರ. ಮನಸ್ಸಿಗೆ ಒಂದು ಸ್ವಲ್ಪ ಖುಷಿ ಅನ್ನಿಸ್ತು, ಏನೋ ಒಂಥರ ನೆಮ್ಮದಿ ಅನ್ನಿಸ್ತು. ಚಲೋ ಅನ್ನಿಸ್ತಂತ ಹೇಳ್ಬೋದು ಈ ಒಂದು ಫಂಕ್ಷನ್ ಅಟೆಂಡ್ ಮಾಡಿದ್ದು. ಅದನ್ನು ಬಿಟ್ಟರೆ 2025 ನನ್ನ ಒಂದು ಜೀವನಕ್ಕೆ 2025 ಹೇಗಿತ್ತು ಅಂತ ಹೇಳೋದಾದರೆ, ಒಂದು ರೀತಿಯ ಜಿಗುಪ್ಸೆ, ಒಂಥರ ಮಾನಸಿಕವಾಗಿ ಬಹಳ ಅಂದ್ರೆ ಬಹಳ ಸ್ಟ್ರೆಸ್ಫುಲ್ ಆಗಿತ್ತಂತನೇ ಹೇಳ್ಬೋದು. ತುಂಬ ಅಂದ್ರೆ ತುಂಬ ನೋವನ್ನು ಅನುಭವಿಸೇನೆ 2025ರಲ್ಲಿ ನಾನು. ಹೇಳಬೇಕಂದ್ರೆ ಈ ಒಂದು 2025 ಭಾಳ ಹತ್ತಿರದವರಿಂದನೇ ಭಾಳ ಸರ್ಪ್ರೈಸಿಂಗಾಗಿ ನೋವುಗಳನ್ನು ಅನುಭವಿಸಿದೆ ನಾನು. ಸರ್ಪ್ರೈಸಿಂಗಾಗಿ ನಾನು ಒಂಥರ ಮಾನಸಿಕ ನೋವನ್ನು ಕಂಡುಕೊಂಡೆ ಅಂತಲೇ ಹೇಳ್ಬೋದು. ಅಂದ್ಕೊಂಡಿರಲಿಲ್ಲ ಇಂಥವರು ನನಗೆ ಈ ರೀತಿ ನೋವು ಮಾಡ್ತಾರೆ, ಇಂಥವರು ನನ್ನ ಜೊತೆ ಈ ರೀತಿ ನಡ್ಕೊಳ್ತಾರೆ ಅಂಥೇಳಿ. ಬಟ್ ಅವ್ರವ್ರ ಹೆಸರು ಅದು ಇದು ಏನು ಹೇಳಂಗಿಲ್ಲ ನಾನು. ಬಟ್ ನನ್ನ ಮನಸ್ಸಿಗೆ ಅಂದರೆ ಇದನ್ನು ಲಾಗ್ ಅವ್ರೇನಾದರೂ ನೋಡಿದ್ರೆ ಗೊತ್ತಾಗ್ತೈತಿ, ಇದು ಅವ್ರ ಬಗ್ಗೆನೇ ನಾನು ಹೇಳೇನಂತ. ಸಾಕು, ಅವ್ರಿಗೆ ಅಷ್ಟು ಗೊತ್ತಾದ್ರೆ ಸಾಕು ಅಂದ್ಕೊಳ್ತೀನಿ. ಎಲ್ಲಿಂದಪ್ಪ ಅಂತಂದ್ರೆ, ನನಗೆ ಸರ್ಪ ಹುಣ್ಣಾಯಿತು ನೋಡಿದ್ರಿ ನೀವು, ಮುಖಕ್ಕನ ಆಗಿತ್ತು. ಅದ್ರ ಹಿಂದೆನ ಕಾಲಿಗೆ ಕುರ ಕೂಡ ಆಗಿತ್ತು, ಅವಾಗೂ ನೋಡಿದ್ರಿ. ಸೊ ನನ್ನ ಕಾಲಿಗೇನು ಕುರ ಆಯ್ತಲ್ಲ, ಅಲ್ಲಿಂದನ ನಾನು ಜನರಲ್ದಂತೂ ಇದ್ದೇ ಇರ್ತೈತಿ. ಬಟ್ ನನ್ನವ್ರನ್ನ ನನ್ನ ಒಂದು ಸಿಚುವೇಶನಿಗೆ ತಕ್ಕಂಥ ಯಾವ ರೀತಿ ನನಗೆ ನೋಡ್ತಾರೆ, ಯಾವ ರೀತಿ ನನಗೆ ನಡೆಸ್ಕೊಳ್ತಾರೆ, ಯಾವ ರೀತಿ ನನಗೆ ರೆಸ್ಪೆಕ್ಟ್ ಮಾಡ್ತಾರೆ, ಯಾವ ರೀತಿ ನನ್ನನ್ನು ನೋಡ್ಕೊಳ್ತಾರೆ, ಅದೊಂದು ಸ್ವಲ್ಪ ವೇರಿಯೇಷನ್ನ ನನಗೆ ಅಲ್ಲಿಂದನ ಕಾಣ್ತಂತನೇ ಹೇಳ್ಬೋದು ಸ್ನೇಹಿತರೆ. ಒಂದೇನಂದ್ರೆ ಮನುಷ್ಯನಿಗೆ ಈಗಿಂದ ಇದ್ರ ನಾನಂತೂ ಯಾವಾಗೂ ನಂಬಿಲ್ಲ, ಇನ್ನೂ ನಂಬೋಕ್ಕೂ ಸಾಧ್ಯ ಆಗಂಗಿಲ್ಲ ನನಗೆ. ಬಟ್ ಈಗಿನ ಇದಕ್ಕಂದ್ರೆ ಯಾವುದೇ ಏನಂತೀರಿ ನೀವು, ಸಂಬಂಧ ಆಗಿರಲಿ, ಮತ್ತು ಅವ್ರು ಮಾಡಿದಂಥ ಸಹಾಯ ಆಗಿರಲಿ, ಅವ್ರು ನಮಗೆ ಕೊಟ್ಟಂಥ ಪ್ರೀತಿ, ಮತ್ತೊಂದಾಗಿರಲಿ, ಯಾವುದಕ್ಕೂ ಬೆಲೆ ಇಲ್ಲ ಸ್ನೇಹಿತರೆ. ನಿಜವಾಗ್ಲೂ ಹೇಳ್ತೀನಿ, ಯಾವುದಕ್ಕೂ ಈಗ ನಡೆಯುವಂಥ ಕಾಲದಲ್ಲಿ ಬೆಲೆ ಇಲ್ಲ ಅದಕ್ಕೆ. ಎಲ್ಲದಕ್ಕೂ ಬೆಲೆ ಅಂದ್ರೆ ದುಡ್ಡು ನೋಡ್ರಿ. ದುಡ್ಡು ಇತ್ತಂದ್ರೆ ಅವ ಎಂಥ ಶತ್ರು ಆದರೂ ಅವನು ಮಿತ್ರ ಅನ್ನಿಸ್ಕೊಳ್ತಾನೆ. ದುಡ್ಡು ಇಲ್ದವನು ಅವನು ಎಷ್ಟೋ ನೀವು ಜೀವ ಕೊಟ್ಟರು ಕೂಡ ಅವನು ಅಲ್ಲಗಳಿತಾನಂತನೇ ಹೇಳ್ಬೋದು. ಅಂದರೆ ನೆಗ್ಲೆಕ್ಟ್ ಆಗಿಬಿಡ್ತಾನೆ ಅಂಥೇಳಿ.
ನಾನು 2025ರಲ್ಲಿ ಅಗದಿ ಹತ್ತಿರದಿಂದ ಅನುಭವಿಸಿದಂಥ ಒಂದು ಕಟು ಸತ್ಯ ಇದು ನಿಜವಾಗ್ಲೂ. ಯಾಕಂದ್ರೆ ನನಗೆ ಈ ಒಂದು 2025 ಭಾಳ ಅಂದ್ರೆ ಭಾಳ ಫೈನಾನ್ಷಿಯಲ್ ಭಾಳ ಅಂದ್ರೆ ಕ್ರ್ಯಾಶಸ್ ಆಯ್ತು ನನಗೆ. ಕಾರಿಂದಂತೂ ಇಷ್ಟು ನೋವನ್ನು ಅನುಭವಿಸೇನಿ ನಾನು, ಅದನ್ನು ಹೇಳೋಕ್ಕೂ ಅಸಾಧ್ಯ ಆಕೈತಿ. ಯಾಕಂದ್ರೆ ಅಷ್ಟು ಬಿಡಿಸಿ ನಿಮ್ಗೆ ಒಂದು ಬ್ಲಾಗ್ ಒಳಗೆ ಹೇಳೇನಿ, ಅತೀ ಆಳಕ್ಕೆ ಹೋದ್ರೆ ಅದು ನನಗೆ ತ್ರಾಸ ಆಗ್ತೈತಂತ. ಸೊ ಅತೀ ಆಳಕ್ಕೆ ಹೇಳುವಂಗಿಲ್ಲ ಪರಿಸ್ಥಿತಿ ನಂದು. ಹೆಂಗಾಗ್ಬಿಟ್ಟೈತಂದ್ರೆ ಒಂಥರ ಜೇಡರ ಬಲಿ ಒಳಗೆ ನಾನು ಹೆಣ್ಕೊಂಡು ನಾನು ಸಿಕ್ಕಾಕೊಂಡಂಗೆ ಆಗ್ಬಿಟ್ಟೈತಿ. ಅದನ್ನು ಬಿಸಿ ತುಪ್ಪ ಅಂತ ಹೇಳಿ ಅದನ್ನು ನುಂಗೋಕ್ಕೂ ಆಗಂಗಿಲ್ಲ, ಬಿಡೋಕ್ಕೂ ಆಗಂಗಿಲ್ಲ. ಹೀಗಾಗಿ ಅದನ್ನು ತೀರ ಡಿಟೇಲ್ ಹೇಳ್ಕೊಳಕ್ಕೂ ಆಗಂಗಿಲ್ಲ, ಅದನ್ನು ಬಿಡೋಕ್ಕೂ ಆಗಂಗಿಲ್ಲ. ಅಷ್ಟೊಂದು ಒಂಥರ ಸಿಕ್ಕಾಕೊಂಡೇನಂತಲೇ ಹೇಳ್ಬೋದು. ಎಲ್ಲರೂ ಇದ್ರೂ ಯಾರು ಇಲ್ಲದಂಥ ಒಂದು ಜೀವನ 2025 ಅಂತೂ ನರಕ ಅಂತಲೇ ಹೇಳ್ಬೋದು. ಆಮೇಲೆ ಏನೈತಿ, ಅಲ್ಲಿಂದ ಆ ಕಾಲು ನೋವಿಂದನೇ ಶುರುವಾಯಿತು. ಅಲ್ಲಿಂದನೇ ಗೊತ್ತಾಯಿತು ನಾವು ಚೆನ್ನಾಗಿದ್ದಾಗ ಯಾವ ರೀತಿ ನಮ್ಮ ಜೊತೆ ಇರ್ತಾರೆ, ನಾವು ಚೆನ್ನಾಗಿರ್ಲಾರ್ದಾಗ ಯಾವ ರೀತಿ ಇರ್ತಾರೆ ಅಂಥೇಳಿ. ಅಲ್ಲಿಂದನೇ ಮನಗಂಡೆ ಅಂತಲೇ ಹೇಳ್ಬೋದು. ಆಮೇಲೆ ದುಡ್ಡಿಗೆ ಎಷ್ಟು ಬೆಲೆ ಐತಪ್ಪ ಮನುಷ್ಯನಿಗೆ, ಸಂಬಂಧಕ್ಕಿಂತ ಬೆಲೆ ದುಡ್ಡಿಗೆ ಜಾಸ್ತಿ ಐತೆ ಅನ್ನೋದನ್ನು ಅತೀ ಹತ್ತಿರದಿಂದ ನಾನು ಕಂಡುಕೊಂಡೆ, ಅದನ್ನು ಹೇಳಿದೆ. ಆಮೇಲೆ ಕಾರಿಂದ ಹೇಳಿದೆ. ಕಾರಿಂದಂತೂ ಇಷ್ಟು ನೋವು ಇಷ್ಟು ತ್ರಾಸು ಅನುಭವಿಸೇನಂದ್ರೆ ನಾನು ಅದು ಹೇಳೋಕ್ಕೂ ಅಲ್ಲೇ ಎಷ್ಟರ ಮಟ್ಟಿಗೆ ಅಂದರೆ ಈ ಜೀವನನ ಬೇಡ, ನಾನು ಎಲ್ಲ ಏನಾರು ಸತ್ತೋಗ್ಬಿಡ್ಲೆ ನಾನು ಅಷ್ಟು ಆ ಕಾರ್ ಸಲುವಾಗಿ ನೋವನ್ನು ಅನುಭವಿಸಿದೆ ನಾನು. ಅಷ್ಟೊಂದು ನನಗೆ ಹೆಕ್ಟಿಕ್ ಆಗಿಬಿಟ್ಟಿತ್ತು. ಸುತ್ತಲೂ ಕಾರ್ ಲೋನ್ ಆಗಿರ್ಬೋದು, ಕಾರ್ ರಿಪೇರ್ ಆಗಿರ್ಬೋದು, ಅದು ನಡೀದೇ ಇರೋದು ಆಗಿರ್ಬೋದು, ಹೋದಂಥ ಬಾಡಿಗೆ ಸರಿ ಬರದೇ ಇರೋದಾಗಿರ್ಬೋದು, ಮತ್ತೊಂದಾಗಿರ್ಬೋದು. ಅದರಿಂದ ಸಾಕಷ್ಟು ನೋವನ್ನು 2025ರಲ್ಲಿ ತಿಂದುಬಿಟ್ಟೆ ನಾನು. ಆಮೇಲೆ ಏನೈತಿ, ಬಿಸ್ನೆಸ್ ಇತ್ತು. ಹಂಗೆ ಅದು ನನಗೆ ಒಂದಿಷ್ಟು ನಾನು ಇಷ್ಟು ಮಾತಾಡಬೇಕು, ಇಷ್ಟು ನಾನು ಮತ್ತು ಮನುಷ್ಯಳಾಗಬೇಕು, ಇಷ್ಟು ಜೀವನದ ಮೇಲೆ ಮತ್ತು ನಾನು ಸ್ವಲ್ಪ ಚೇತರಿಸ್ಕೊಳ್ಬೇಕಂದ್ರೆ ನಾನು ಕಂಡುಕೊಂಡಂಥ ಬಿಸ್ನೆಸ್ ಕಾರಣ ಅದರಿಂದ ಬದುಕಿದೆ ಅಂತಲೇ ಹೇಳಬಹುದು. ಇದ್ರ ಮಧ್ಯೆ ಕಾರಂತೂ ಕೊಟ್ಟೆ. ಯಾಕಪ್ಪ ಅಂದರೆ ಅದ್ರ ಮ್ಯಾಗಿನ ಲೋನ್ ಆಗಿರ್ಬೋದು ಮತ್ತು ನಾನು ನನ್ನ ಮನೆ ಕಟ್ಟಕ್ಕೆ ಮಾಡಿದಂಥ ಸಾಲದ ಒಂದು ಬರ್ಡನ್ ಆಗಿರ್ಬೋದು. ಆ ಸಾಲನೂ ಕೂಡ ಅದು ಕೂಡ ನನಗೆ ಭಾಳನ ನೋವು ಕೊಡ್ತಂತ ಹೇಳ್ಬೋದು. ಯಾಕಂದರೆ ನನಗಷ್ಟು ಸಾಲ ಅಷ್ಟು ಪ್ರೆಷರೈಸ್ ಆಕೈತಂತ ಅಂದ್ಕೊಂಡಿರಲಿಲ್ಲ ನಾನು. ಯಾಕಂದ್ರೆ ನಾನು ಅಂಥ ಜಾಗದಾಗ ನಾನು ಅದನ್ನು ಸಾಲನ ಮಾಡಿರಲಿಲ್ಲ. ಇದೇ ನನಗೆ ಅಷ್ಟೊಂದು ತ್ರಾಸು ಕೊಡೋಂಗಿಲ್ಲ ಅಂತ ವಿಚಾರ ಮಾಡೇನ ಅಂಥವ್ರ ಹತ್ರ ಸಾಲ ಮಾಡಿದ್ದೆ ನಾನು. ಬಟ್ ಅಂಥವ್ರೂ ನನಗೆ ಭಾಳ ನೋವು ಕೊಟ್ಬಿಟ್ರೆ, ನಾನು ಕೊಡ್ತೀನೋ ಹಂಗೆ ಸತ್ತು ಹೋಗ್ತೀನೋ ಅನ್ನೋ ಒಂದು ದೃಷ್ಟಿ ಒಳಗನ ನನಗೆ ಚುಚ್ಚು ಮಾತುಗಳಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಭಾಳ ತ್ರಾಸು ಕೊಟ್ರಂತಲೇ ಹೇಳ್ಬೋದು. ಡೈರೆಕ್ಟ್ ಇಲ್ಲಾಂದ್ರೂ ಇಂಡೈರೆಕ್ಟಾಗಿ ನಾನು ಯಾವಾಗ ಇವ್ರು ಸಾಲ ಕೊಟ್ಬಿಡ್ತೀನೋ ಅನ್ನುವಷ್ಟು ನನಗೆ ತ್ರಾಸಾಯಿತು. ಅದ ಒಂದು ಕಾರಣಕ್ಕೆ ನಾನು ಕಾರನ್ನು ಸೇಲ್ ಮಾಡಿದ್ರೂ ಕೂಡ ಅದರದ್ದು ಸಾಕಷ್ಟು ರೀತಿ ತ್ರಾಸಾಯಿತು. ಸೇಲ್ ಆಗಿದ್ದೂ ಕೂಡ ವ್ಯವಹಾರ ಲಘು ಮುಗಿಲಿಲ್ಲ, ಅದ್ರದ್ದು ಟೆನ್ಷನ್. ಸೇಲ್ ಮಾಡಿನೂ ಒಂದು 3-4 ತಿಂಗಳು ನಾನು ಟೆನ್ಷನನ್ನು ಅನುಭವಿಸಿದೆ. ಎಲ್ಲ ಕ್ಲಿಯರ್ ಆಗಬೇಕಂದ್ರೆ ಆಯ್ತಪ್ಪ, ಎಲ್ಲ ಒಟ್ಟು 3-4 ತಿಂಗಳಾದ ನಂತರ ದುಡ್ಡು ಬಂತು. ಯಾರ್ಯಾರಿಗೆ ಕೊಡೋದೈತಿ ಎಲ್ಲರಿಗಿನೂ ಕೊಟ್ಟೆ, ಎಲ್ಲರದ್ದು ಸಾಲ ತೀರಿಸಿದೆ. ಅದೊಂದು ಮನಸ್ಸಿಗೆ 2025ರಲ್ಲಿ ಸಿಕ್ಕಂಥ ಮನಸ್ಸಿಗೆ ನೆಮ್ಮದಿ ಅಂತ ಹೇಳ್ಬೋದು. ಆ ಒಂದು ದಿವಸ ನಾನು ಯಾರ್ಯಾರು ಹತ್ರ ಇಸ್ಕೊಂಡಿದ್ದೆ ಅವ್ರಿಗೆಲ್ಲರಿಗೂ ದುಡ್ಡು ಮುಟ್ಟಿದ ದಿವಸ 2025ರೊಳಗೆ ಒಂದು ನೆಮ್ಮದಿಯ ದಿನ ಅಂತ ಹೇಳ್ಬೋದು ನನಗೆ. ಅದೊಂದು ಸಮಾಧಾನ ಸಿಕ್ತವತ್ತು. ಅದೆಲ್ಲ ಮುಗೀತು. ಅದೆಲ್ಲ ಮುಗಿದಾದ ನಂತರ ನಾನು ಆರಾಮಾಗೇ ಇದ್ದೆ. ಆಮೇಲೆ ಏನೈತಿ, ಸಣ್ಣಗೆ ಬಿಸ್ನೆಸ್ ಕೂಡ ಇತ್ತು. ಒಟ್ಟಿನಲ್ಲಿ 2025ರಲ್ಲಿ ನಾನು ಬದುಕಬೇಕು, ಬದುಕಿನ ಮೇಲೆ ಆಸೆ ಹೊಂದಬೇಕು ಅಂದರೆ ನನ್ನೆಲ್ಲ ಸ್ನೇಹಿತರ ಕಾರಣ, ಯೂಟ್ಯೂಬ್ ಕಾರಣ ಅಂತಲೇ ಹೇಳ್ಬೋದು. ಎಲ್ಲರೂ ಕೈ ಹಿಡಿದ್ರಿ. ಅತಿ ಇಲ್ಲ ಅಂದ್ರೂ ನನಗೆ ನನ್ನ ಜೀವನಕ್ಕೆ ಎಷ್ಟು ಬೇಕಾರೋ ಅಷ್ಟಾದ್ರೂ ನನಗೆ ಕೈ ಹಿಡಿದ್ರು.
ಅದರಿಂದ ನಂದು 2025 ನಡೀತಂತ ಹೇಳ್ಬೋದು. ಆನಂತರ ಹಾಗೇ ಇತ್ತು. ಒಂದು ಮುಗಿಸಿದ್ಲೆ ಒಂದು ಮುಗಿಸಿದ್ಲೆ ಒಂದು ಗೊತ್ತನ ಐತಿ ನಿಮ್ಮೆಲ್ಲರಿಗೂ ಕೂಡ. ಕಾರ್ ವ್ಯವಹಾರ ಮುಗಿದಾದ ನಂತರ ವಾಷಿಂಗ್ ಮಷೀನಿಗೂ ಸಾಕಷ್ಟು ಜನ ಹೇಳಿದರು, ನಿಮ್ಗೆ ನೀಡಿಲ್ಲ ಯಾಕೆ ತೊಗೊಂಡ್ರಿ ಅಂತ. ಬಟ್ ಅದೆಷ್ಟು ನೀಡಿತ್ತು, ಅದೆಷ್ಟು ಅವಶ್ಯ ಇತ್ತು, ನಾನು ಅದನ್ನು ತೊಗೊಳ್ಳೇಬೇಕಾಗಿತ್ತು, ಅದು ನನಗೆ ಮಾತ್ರ ಗೊತ್ತೈತಿ. ಅದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿನೂ ಕೂಡ ಜೇಡರ ಬಲೆಯಲ್ಲಿರುವಂಥ ಒಂದು ಜೇಡ್ರ ಹುಳನ ಆಗಿನಿ ನಾನು. ಯಾಕಂದ್ರೆ ನಾನೇ ಅಂದಂಥ ಬಲೆ ಅದನ್ನು ಬಿಡ್ಸೋಕೆ ಅಸಾಧ್ಯ ನನಗೆ. ಅದು ಬೇಕಾಗೇ ಇತ್ತು ಅಂದ್ರೆ ಬೇಕಾಗೇ ಇತ್ತು. ಇಲ್ಲಾಂದ್ರೆ ನನ್ನ ಆರೋಗ್ಯ ಕೆಡಿಸ್ಕೋಬೇಕಾಗಿತ್ತು ಅಷ್ಟೇ, ಅದನ್ನು ತೊಗೊಳ್ಳಿಲ್ಲ ಅಂದಿದ್ರೆ. ಸೊ ಅದು ಭಾಳ ಅಂದ್ರೆ ಭಾಳ ನೀಡಿತ್ತು. ಅದೊಂದು ತೊಗೊಂಡೆ. ಅದು ಕೂಡ ಹೆಂಗೆ ತೊಗೊಂಡೆ ಅದನ್ನು ನಿಮ್ಮೆಲ್ಲರ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಆಯ್ತು ಬಿಡು, ಎಲ್ಲನೂ ಆಯಿತು, ಹೆಂಗೋ ಒಂದು ಜೀವನ ನಡೀತೈತಿ. ಇನ್ನೇನು ಅನ್ನೂರಾಗ ಅಂದ್ರೆ ಅಪ್ಪಾಜಿದು ಹೆಲ್ತ್ ಸ್ಟಾರ್ಟ್ ಆಯಿತು. ಅಪ್ಪಾಜಿದು ಹೆಲ್ತ್ ಸ್ವಲ್ಪ ಕಂಟಿನ್ಯೂ ಇರೋದಿತ್ತು ಅವ್ರದ್ದು. ಬಟ್ ಇತ್ತಿತ್ಲಾಗ ಬಹಳನ ಇದಾಗ್ಬಿಟ್ರು. 2025 ಮುಗಿತಾ ನಮ್ಮ ಅಪ್ಪಾಜಿನ ತೊಗೊಂಡನ ಹೋಗ್ಬಿಡ್ತು. 2025 ಫುಲ್ ಒಂದು ಲಾಸ್ ಅಂತಲೇ ಹೇಳ್ಬೋದು, ಜೀವನದ ಲಾಸ್. ನನಗದು ಇಡೀ ವರ್ಷ ಅನುಭವಿಸಿದ್ದು ಮಾನಸಿಕ. ಆಮೇಲೆ ಎಲ್ಲ ನೋವು ದುಃಖ ಎಲ್ಲದಕ್ಕಿಂತನೂ ನನಗೆ ಲಾಸ್ಟಿಗೆ ಏನೈತಲ್ಲ, ನಮ್ಮಪ್ಪನ ಕಳ್ಕೊಂಡಿದ್ದು ನೋವು ಸಾಕಷ್ಟು ತ್ರಾಸಾಯಿತು. ಹೀಗೆ 2025 ಆ ಚಿತ್ರಹಿಂಸೆಗೆ, ಆ ಮಾನಸಿಕಿಗೆ ಎಷ್ಟು ಸಲ ನಾ ಕೆಟ್ಟ ವಿಚಾರ ಮಾಡೇನದು ನನಗೆ ಗೊತ್ತೈತಿ. ಆ ದೇವ್ರಿಗೆ ಗೊತ್ತೈತಿ, ನನಗೆ ಗೊತ್ತೈತಿ. ಎಷ್ಟು ಸಾರಿ ನಾನು ಕೆಟ್ಟ ನಿರ್ಧಾರ ತೊಗೊಂಡೇನಂದ್ರೆ, ಬೇಡ ನನಗೆ ಯಾರೂ ಇಲ್ಲ, ಯಾಕಂದ್ರೆ ಸಿಚುವೇಶನ್ ಹಂಗಾಗ್ಬಿಟ್ಟಿತ್ತು ಭಾಳ ಸಲ. ಎಲ್ಲರಿಗೂ ಏನು ಅನ್ನಿಸ್ತಂದ್ರೆ, ಪದ್ಮಾವತಿ ಸ್ಟ್ರಾಂಗ್ ಇದ್ದಾಳೆ, ಆಕೆ ನೋಡಿ ನಾವು ಮೋಟಿವೇಟ್ ಆಗ್ತೀವಿ, ಎಲ್ಲನೂ ಫೇಸ್ ಮಾಡ್ತಾಳೆ ಅಂತ ನನ್ನೆಲ್ಲ ಸ್ನೇಹಿತರು ಅಂದ್ಕೊಂಡಿರಿ. ಹೌದು, ಫೇಸ್ ಮಾಡ್ತೀನಿ. ಅದರ ಹಿಂದೆ ಸಾಕಷ್ಟು ನೋವನ್ನು, ಅವಮಾನವನ್ನು, ಮಾನಸಿಕ ಒತ್ತಡವನ್ನು ಅನುಭವಿಸಿರ್ತೀನಿ ನಾನು. ಬಟ್ ಅದನ್ನು ತೋರಿಸ್ಕೊಳಂಗಿಲ್ಲ ಅಷ್ಟೇ, ಯಾರ ಮುಂದೆ ಹೇಳ್ಕೊಳಂಗಿಲ್ಲ ಅಷ್ಟೇ. ಈಗೂ ಹೇಳ್ತಿದ್ನೆಲ್ಲ ಗೊತ್ತಿಲ್ಲ. ಬಟ್ ಈ 2025 ಏನೈತಲ್ಲ, ನಮ್ಮ ಅಪ್ಪಾಜಿನ ತೊಗೊಂಡು ಹೋಗಿ ನನಗಿದನ್ನು ಉಳಿದಿದ್ದನ್ನು ಹೇಳುವಾಗ ಮಾಡ್ತು. ಅಷ್ಟೆಲ್ಲ ತಡ್ಕೊಂಡಿದ್ದೆ ನಾನು, ಭಾಳ ತಡ್ಕೊಂಡೆ. 2025 ನನ್ನ ಜೀವನದ ಕೆಟ್ಟ ವರ್ಷ ಅಂತಲೇ ಹೇಳ್ಬೋದು. ನನ್ನ ಮದುವೆಯಾಗಿ ನನ್ನ ಜೀವನ ಹಂಗಾದರೂ ನನಗೆ ಅಷ್ಟು ನೋವಾಗಿರಲಿಲ್ಲ. ಬಟ್ 2025 ನನ್ನವರೇ ನನಗೆ ಸಾಕಷ್ಟು ನೋವನ್ನು ಮಾಡಿದಾರ, ಸಾಕಷ್ಟು ಅವಮಾನ ಮಾಡ್ಯಾರ, ಅವಹೇಳನ ಮಾಡ್ಯಾರ, ದುಃಖನ ಕೊಟ್ಟಾರ. ಸಾಕಷ್ಟು ಅಂದರೆ ಸಾಕಷ್ಟು ನೋವಾಗೈತೆ ಅಂತಲೇ ಹೇಳ್ಬೋದು. ಕಡೆಗೂ ದೊಡ್ಡ ಲಾಸ್ ಒಂದಿಗೆ 2025 ಮುಗೀತು. ಆದರೆ ಒಂದು ಪ್ಲಸ್ ಏನಂದರೆ, ನಿಮ್ಮಂಥ ಒಳ್ಳೆ ಸ್ನೇಹಿತರನ್ನು ಕೊಟ್ಟಾರ ಭಗವಂತ. ಹಾಗೆಯೇ ನನ್ನ 2 ಮಕ್ಕಳು ಕಾರಣ ನಾನು ಇದ್ದಿದ್ರಲ್ಲೇ ಖುಷಿಯಾಗಿರಬೇಕು, ಬದುಕಬೇಕನ್ನೋ ಆಸೆ ಇರಬೇಕಂದ್ರೆ ಅವರೇ ಒಂದು ಖುಷಿ, ಅವರೇ ಒಂದು ಶಕ್ತಿ ಅಂತ ಹೇಳ್ಬೋದು ಸ್ನೇಹಿತರೆ. ಆಮೇಲೆ ನೀವು ನನ್ನ ಚಾನಲ್ ವ್ಯೂ ಮಾಡೋದಾಗಿರ್ಬೋದು, ನನಗೆ ಆರ್ಡ್ರ್ ಕೊಡೋ ಮುಖಾಂತರ ಆಗಿರ್ಬೋದು, ಸಾಕಷ್ಟು ರೀತಿಯಿಂದ ನನಗೆ ಹೆಲ್ಪ್ ಮಾಡಿರಿ. ಆ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಬರುವ ಎಲ್ಲ ವರ್ಷಗಳಾಗಿರ್ಬೋದು ಎಲ್ಲವಾಗೂ ನಿಮ್ಗೆ ದೇವರು ಚೆನ್ನಾಗಿಟ್ಟಿರಲಿ, ಒಳ್ಳೆಯದನ್ನು ಮಾಡಲಿ ಅಂತ ನಾ ಕೇಳ್ಕೊಳ್ತೇನೆ ನೋಡ್ರಿ. ಸೊ 2025 ಈ ರೀತಿಯಾಗಿ ಅದನ್ನು ನೆನೆಸ್ಕೊಂಡ್ರೂ ನನಗೆ ಒಳ್ಳೆ ಅನಿಸುತ್ತೆ. ಭಗವಂತ ಈ ಒಂದು ಬರುವ 2026 ಏನಿಟ್ಟಾನೋ ಗೊತ್ತಿಲ್ಲ. ಈ ವರ್ಷ ನನಗೆ ಏನಿಲ್ಲ, ಕೇಳೋದಿಷ್ಟನೇ, ಒಂದು ಒಳ್ಳೆ ಆರೋಗ್ಯ ಕೊಡಪ್ಪ, ಕೆಲಸ ಮಾಡುವಷ್ಟು ಒಂದು ಒಳ್ಳೆ ಆರೋಗ್ಯವನ್ನು ಕೊಡು, ದುಡಿದು ಬದುಕ್ತೀನಿ, ತಕ್ಕ ಮಟ್ಟಿಗೆ ನನಗೆ ಆದಾಯವನ್ನು ಕೊಡು ಸಾಕು. ಅತಿಯಾದ ನನಗೆ ಗಳಿಕೆ ಅಂತ ಏನು ಬೇಕಾಗಿಲ್ಲ, ನನಗೆ ಯಾವಾಗಲೂ ಆಸಕ್ತಿ ಇಲ್ಲ.
ನೆಮ್ಮದಿ ಕೊಡು ಅಷ್ಟೇ. ಯಾರ ಮುಂದೂ ಕೈ ಚಾಚೋ ಹಾಗೆ ಮಾಡಬೇಡ. ನಾನು ಬೇಕಾದ್ರೆ ಇನ್ನೊಬ್ಬರಿಗೆ ಕೊಡುವಾಗಿ ಇಡು, ಆದರೆ ಯಾರ ಮುಂದೂ ಕೈ ಚಾಚೋ ಹಾಗೆ ಮಾಡಬೇಡ. ಆರೋಗ್ಯ ಕೊಟ್ಟು ನನ್ನ ಜೀವನಕ್ಕೆ ತಕ್ಕಷ್ಟು ಆದಾಯವನ್ನು ನನಗೆ ದಯಪಾಲಿಸು. ಕೆಲಸವನ್ನು ಕೊಡು, ನನಗೆ ಕೆಲಸ ಮಾಡಿಕೊಂಡು ಜೀವನ ಮಾಡುವಂಥ ಒಂದು ಒಳ್ಳೆಯ ಅವಕಾಶ, ಒಂದು ನೆಮ್ಮದಿಯ ಬದುಕನ್ನು ಕೊಡು ಅಂತ ಬೇಡ್ಕೊಳ್ತೀನಿ ಸ್ನೇಹಿತರೆ. ಆಮೇಲೆ ಇನ್ನೊಂದು ಸ್ನೇಹಿತರೆ, ಯಾರೆಲ್ಲ ನನ್ನವರು ಅಂದ್ಕೊಂಡವ್ರು ಇರ್ಬೋದು, ನನ್ನ ಸುತ್ತಮುತ್ತಲಿರೋರು ಅಂದ್ಕೊಂಡಿರ್ಬೋದು, ನನ್ನ ಜೀವನನ ಅತಿ ಅಲಕ್ಷ್ಯವಾಗಿ ಯಾರು ನೋಡ್ಯಾರ, ಅತಿ ಕೇರ್ಲೆಸ್ಸಾಗಿ ಯಾರು ವಿಚಾರ ಮಾಡ್ತಾರೆ, ಅವರು ಮುಂಚೆಯಿಂದನೂ ನನ್ನ ಜೀವನ ಹೆಂಗಿತ್ತು, ಇಲ್ಲಿವರೆಗೆ ಹೆಂಗೆ ಬಂತು ನನ್ನ ಜೀವನದ ಒಂದು ಗ್ರಾಫ್, ಆ ಒಂದು ಗ್ರಾಫ್ ಒಳಗೆ ನನ್ನ ಬದಲಿಗೆ ತಮ್ಮನ್ನು ತಾವು ಇಟ್ಟು ಅದನ್ನು ವಿಚಾರ ಮಾಡಬೇಕಂತ ಹೇಳ್ತೀನಿ. ಅಷ್ಟು ಈಸಿ ಇರಲಿಲ್ಲ. ನಾನು ಕೂಡ ನಾನು ದುಡ್ದದ್ದನ್ನು ನಾನು ಸೇವಿಂಗ್ಸ್ ಮಾಡಿಕೊಂಡು ನಾನು ಮಸ್ತಾಗಿ ಬಿಂದಾಸಾಗಿ ಇರ್ಬೋದಿತ್ತು. ಬೇರೆ ಒಂದು ಸೋರ್ಸಿಂದ ಬಂದಂಥ ಇನ್ಕಮ್ಲೇನ ಎಲ್ಲ ಖರ್ಚುಗಳನ್ನು ನಿಭಾಯಿಸಿ ನಾನು ದುಡ್ದದ್ದನ್ನು ಸೇವಿಂಗ್ಸ್ ಮಾಡ್ತಾ ಹೋಗಿ ದುಡ್ಡು ದುಡ್ಡು ಅಂಥೇಳಿ ಬರೀ ನನಗೋಸ್ಕರ ಸ್ವಾರ್ಥಿಯಾಗಿ ನನ್ನ ಬಗ್ಗೆ ಅಷ್ಟೇ ವಿಚಾರ ಮಾಡಿ ಜೀವನ ಮಾಡಿದ್ದೇ ಆಗಿದ್ದರೆ ನಿಮ್ಮಿಂದ ಎಷ್ಟೋ ಮೇಲಕ್ಕೆ ನಾನು ಹೋಗಿರ್ತಿದ್ದೆ. ನೀವು ಅಂದ್ಕೊಂಡಂಥ ಒಂದು ಲೈಫ್ ಐತಲ್ಲ, ದುಡ್ಡು 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 ಅಂತ, ಅಲ್ಲಿಗೆ ಮೊದಲಿಗೆ ನಾನೇ ಇರ್ತಿದ್ನೇನೋ ಗೊತ್ತಿಲ್ಲ. ಹಾಗೆ ನಾನು ಹೇಗಿದ್ದೆ, ನನ್ನ ಜೀವನದ ಏರಿಳಿತ ಹೆಂಗಿತ್ತು, ಏನೇನೆಲ್ಲ ಮಾಡಿದೆ, ಯಾರಿಗೆಲ್ಲ ಏನೇನೆಲ್ಲ ಮಾಡ್ತಾ ಬಂದೆ, ಈಗ ಯಾವ ಹಂತಕ್ಕೆ ಬಂದೇನಿ, ಯಾವ ರೀತಿಯಾಗಿ ನಾನು ಜೀವನ ನಡೆಸ್ಕೊಂಡು ಹೊಂಟೇನಿ, ಆ ಒಂದು ನನ್ನ ಸ್ಥಾನದೊಳಗೆ ನೀವು ಇದ್ಕೊಂಡು ವಿಚಾರ ಮಾಡಿರಿ. ಆವಾಗ ಗೊತ್ತಾಗ್ತೈತಿ ನನ್ನ ಜೀವನದ ಒಂದು ದಾರಿ ಎಷ್ಟು ಕಷ್ಟ ಐತಿ ಅಂತ ಹೇಳಿ. ಆರಾಮ ಒಬ್ಬಕ್ಕೆ ಎದಾಳ ಆರಾಮ ಆಕಿಗೇನು, ಒಬ್ಬಕ್ಕೆ ಎದಾಳ ಆರಾಮ ಆಕಿಗೇನು ಅಂತ ಹೇಳಿ ವಿಚಾರ ಮಾಡೋರಿಗೆ ಅದು ನಾ ಇರುವಂಥ ಒಂದು ಒಂಟಿ ಜೀವನದೊಳಗೆ ನಾ ಅದೇನಲ್ಲ, ಅಂಥ ಜೀವನದೊಳಗೆ ಇದ್ದವ್ರಿಗೆ ಮಾತ್ರ ಗೊತ್ತಾಕೈತಿ ಆ ಸ್ಥಾನ ಎಷ್ಟು ನರಕ ಇರ್ತೈತೆ ಅಂತ ಹೇಳಿ. ಯಾಕಂದ್ರೆ ನೋವು ಅಂದರೂ ಯಾರಿಲ್ಲ, ಹಸಿವು ಅಂದರೂ ಯಾರಿಲ್ಲ, ಎಲ್ಲ ಒಬ್ಬರೇ ಮಾಡ್ಕೊಳ್ಬೇಕು, ಒಬ್ಬಂಟಿಯಾಗಿ ಜೀವನ ಮಾಡಬೇಕು. ಅಷ್ಟು ಈಸಿ ಅಲ್ಲ. ನೋಡುವಾಗ ದೂರದ ಗುಡ್ಡ ಭಾಳ ಸುಂದರವಾಗಿನ ಕಾಣಿಸ್ತೈತಿ, ಆದ್ರೆ ಆ ಗುಡ್ಡದ ಹತ್ರ ಹೋದಾಗನ ಗೊತ್ತಾಗ್ತೈತಿ ಅದರಲ್ಲಿ ಕಲ್ಲು ಮುಳ್ಳು ಎಷ್ಟು ಅದಾವ ಅಂಥೇಳಿ. ಹಾಗೇನ ನನ್ನನ್ನು ನೋಡೋರ್ಗಿನೂ ಏನು ಬಿಡಕಿಗೇನು ಆರಾಮದಾಳ ಅಂತ ಅನ್ನಿಸ್ತೈತಿ. ಆ ಥರ ವಿಚಾರ ಮಾಡಿದ್ದೂ ನನ್ನ ಕಿವಿಗೂ ಬಿದ್ದಿರ್ತಾವ. ಅಂಥವ್ರಿಗಾಗಿ ಹೇಳ್ತೇನೆ, ನಾನು ನನ್ನ ಸ್ಥಾನದೊಳಗೆ ನಿಂತು ಒಬ್ಬಂಟಿಯಾಗಿ ಎಲ್ಲ ನಾ ಏನು ಮಾಡ್ಕೊಂಡು ಬಂದೇನಲ್ಲ ಅದನ್ನೆಲ್ಲ ಮಾಡಿ ನನ್ನ ಹಾಗೆ ಜೀವನ ಮಾಡಿ ತೋರಿಸ್ರಿ. ಆವಾಗ ಮಾತಾಡೋದು ಗೊತ್ತಾಗ್ತೈತಿ, ವಿಚಾರ ಮಾಡೋದನ್ನು ಗೊತ್ತಾಗ್ತೈತಿ. ಏನೋ ದುಡ್ದಿದ್ದು ಸೇವಿಂಗ್ಸ್ ಮಾಡ್ತಾ ಯಾವುದೋ ಒಂದು ದುಡ್ಡು ಬರ್ತೈತಿ, ಅದ್ರ ಮ್ಯಾಗೆಲ್ಲ ಜೀವನ ಮಾಡ್ತಾ ಇನ್ನೊಬ್ಬರ ಬಗ್ಗೆ ಮಾತಾಡೋದು, ಇನ್ನೊಬ್ಬರ ಬಗ್ಗೆ ಆ ಥರ ವಿಚಾರ ಮಾಡೋದು ಭಾಳ ಸುಲಭ, ಭಾಳ ಅಂದ್ರೆ ಭಾಳ ಸುಲಭ. ಅಷ್ಟು ಸರಳ ಇನ್ನೊಂದಿಲ್ಲ ಅಂತ ಹೇಳ್ತೇನೆ. ಏನೂ ಇಲ್ಲ, ಯಾಕೋ ಏನೋ ಗೊತ್ತಿಲ್ಲ, ಈ ಒಂದು 2025 ಏನೈತಲ್ಲ, ಇವೆಲ್ಲವನ್ನು ನನಗೆ ಭಾಳ ಅಂದ್ರೆ ಭಾಳ ಹತ್ತಿರದಿಂದ ತೋರಿಸ್ಕೊಡ್ತು. ಯಾರ್ಯಾರೆಲ್ಲ ಯಾವ ರೀತಿಯೆಲ್ಲ ವಿಚಾರ ಶಕ್ತಿ ಇಟ್ಕೊಂಡಾರ ಅಂಥೇಳಿ. ಅಷ್ಟು ನೋವು ಕೂಡ ಆಯಿತು, ಈ ಥರ ವಿಚಾರ ಮಾಡ್ತಾರಲ್ಲ ಅಂಥೇಳಿ ನೋವು ಕೂಡ ಆಯಿತು. ಯಾಕೋ ಇದನ್ನೆಲ್ಲ ಹೇಳ್ಕೋಬೇಕು, ಮನಸ್ಸು ಹಗರು ಮಾಡ್ಕೋಬೇಕು ಅನ್ನಿಸ್ತು. ಅದಕ್ಕೋಸ್ಕರ ನನ್ನೆಲ್ಲ ಸ್ನೇಹಿತರ ಮುಂದೆ ನಾನು ಹೇಳ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಯಾವಾಗೂ ಹೇಳ್ಕೊಂಡಿಲ್ಲ, ಇನ್ನೂ ಬಹಳಷ್ಟು ಐತಿ ಮನಸ್ಸೊಳಗೆ. ಬಟ್ ಅದರಲ್ಲೇ ಸಂಕ್ಷಿಪ್ತವಾಗಿ ಅತೀ ನನಗೆ ನೋವು ತಂದಂಥ ಈ ಒಂದು ವರ್ಷದ ಬಗ್ಗೆ ನಾನು ಮಾತಾಡಿದೆ. ನಿಜವಾಗ್ಲೂ ಸ್ನೇಹಿತರೆ, ಭಾಳ ಅಂದ್ರೆ ಭಾಳ ಕಷ್ಟ ಆಗಿಬಿಡ್ತು ಈ ವರ್ಷ ನನಗೆ. 2025 ಬದುಕಲೇಬಾರ್ದು ಅನ್ನೋಷ್ಟು ನನಗೆ ನೋವನ್ನು ತಂತು. ಆದರೂ ಕೂಡ ನಾನು 2 ಮಕ್ಕಳ ಮುಖ ನೋಡಿ, ನಿಮ್ಮೆಲ್ಲ ಸ್ನೇಹಿತರ ಪ್ರೀತಿ, ಹಾಗೆ ತಂದೆ ತಾಯಿ ಅದಾರನ್ನೋ ಒಂದು ಧೈರ್ಯ ಮ್ಯಾಗ ಎಲ್ಲನೂ ಸಹಿಸ್ಕೊಂಡೆ. ಅದರಲ್ಲೂ ಅಪ್ಪನ್ನು ಕಳ್ಕೊಂಡೆ, ಇರೋದೊಂದು ಅವ್ವ ಅಷ್ಟೇ. ಈಗ ನೋಡೋಣ ಜೀವನ ಹೆಂಗೆ ಹೋಗ್ತೈತಿ, ಹೋಗೋಣಂತ ಸ್ನೇಹಿತರೆ. ಯಾಕೋ ಏನೋ ವರ್ಷ ಮುಗ್ದಂಗೆ ಎಲ್ಲ ಭಾಳ ತ್ರಾಸನೇನಪ್ಪ ಅದು. ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ, ಏನು ಅನ್ಕೊಳಕ್ಕೆ ಹೋಗಬೇಡ್ರಿ ಸ್ನೇಹಿತರೆ. ಈಗ ವಾಪಸ್ ನಾವು ಕಾರ್ಯಕ್ರಮಕ್ಕೆ ಬಂದ್ರೆ, ನಮ್ಮ ಗಿರೀಶ್ ನನ್ನ ತಮ್ಮ ಏನಿದಾನ, ಅವನ ಒಂದು ಡಾನ್ಸ್, ರೈತರ ಒಂದು ಕಷ್ಟಗಳ ಬಗ್ಗೆ ಈ ಒಂದು ಪರ್ಫಾರ್ಮೆನ್ಸ್ ಇತ್ತು. ಅದ್ರ ಬಗ್ಗೆ ಡ್ಯಾನ್ಸ್ ಮಾಡ್ತಾಯಿದ್ರು ಅವ್ರು. ಸೊ ಭಾಳ ಚೆನ್ನಾಗಿ ಮಾಡ್ದೆ ಅವನು. ಇದೇ ಫಸ್ಟ್ ಡ್ಯಾನ್ಸ್ ಸ್ಟೇಜ್ ಎಲ್ಲನೂ ಆಯ್ಕೆ ಮಾಡಿಕೊಂಡು ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ದಂದ್ರೆ ನಮಗಂತೂ ತುಂಬಾ ಖುಷಿ ಆಯಿತು.
ಮನೆಯೊಳಗೆಲ್ಲ ಹೇಳಿದ್ರೆ ತುಂಬಾ ಹಿಂದುಳಿತಿದ್ದ. ಆದ್ರೆ ಈಗ ಇಂಟ್ರೆಸ್ಟ್‌ಲೇ ಈ ಒಂದು ಕ್ಲಾಸ್ ಗ್ರೂಪ್ ಒಳಗೆ ಭಾಗವಹಿಸಿ ಮಾಡ್ಯಾನಂದ್ರೆ ನಿಜವಾಗ್ಲೂ ಖುಷಿ ಆಗ್ತೈತಿ. ಯಾಕಂದ್ರೆ ಸ್ಟಡಿ ಒಳಗಂತೂ ನಂಬರ್ 1 ಅದಾನ. ನಮಗೆ ಮತ್ತೆ ಬೇರೆದ್ರೊಳಗೂ ಇರ್ಬೇಕವ, ಎಲ್ಲದ್ರೊಳಗೂ ಭಾಗಿಯಾಗ್ಬೇಕನ್ನೋದು ಆಸೆ ಬಹಳ ಇರ್ತಿತ್ತು. ಈಗ ಅದು ಕೂಡ ಇಷ್ಟ ಆಯ್ತು ಅಂತ ಹೇಳಿ. ಅದಾದ ನಂತರ ಇನ್ನೂ ಕಾರ್ಯಕ್ರಮ ಭಾಳ ಇದ್ವು. ನಾವಿನ್ನೂ ಬೇಗ ಬಂದ್ವಿ ಅಂತ ಹೇಳ್ಬೋದು. ಇವರಿಬ್ಬರು ಕಾರ್ಯಕ್ರಮ ಸಲುವಾಗಿ ವೇಟ್ ಮಾಡತ್ತಿದ್ವಿ. ಗಿರಿದಂತೂ ಆಯಿತು. ಇನ್ನು ನನ್ನ ಮಗಂದು ಒಂದನ ಪರ್ಫಾರ್ಮೆನ್ಸ್ ಬಾಕಿ ಐತಿ. ಸೊ ನೆಕ್ಸ್ಟ್ ಅವನ ಬರ್ತಾನೆ. ನೋಡಿರಿ, ಎಂಜಾಯ್ ಮಾಡಿರಿ. ಮತ್ತು ಈ ಒಂದು ಲಾಗ್ ಮತ್ತು ನನ್ನ ಒಂದು ಅನಿಸಿಕೆ ಅದು ಎಲ್ಲನೂ ಕೂಡ ತಿಳಿಸ್ರಿ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ. ಸೊ ಈಗ ನೋಡಿರಿ, ಮಗಂದು ಡಾನ್ಸ್ ಸ್ಟಾರ್ಟ್ ಆಯಿತು. ಅವನು ಈಗ ಲೆಫ್ಟಿಂದ ಸೆಕೆಂಡ್ ಲೈನ್ ಒಳಗೆ ಸೆಕೆಂಡ್ ಇದ್ದಾನು. ನಿಮ್ಗೆ ಒಂದು ಮಾರ್ಕ್ ಮಾಡಿ ಕೂಡ ತೋರಿಸ್ತೀನಿ ನಾನು. ಚೆನ್ನಾಗಿ ಮಾಡ್ದೆ, ಖುಷಿ ಆಯಿತು. ಭಾಳ ಅಂದ್ರೆ ಭಾಳ ಎಕ್ಸೈಟೆಡ್ ಆಗಿದ್ದವ ಈ ಒಂದು ಡಾನ್ಸ್ ಬಗ್ಗೆ. ಭಾಳ ಖುಷಿ ಇತ್ತು ಅವನಿಗೆ. ಸೊ ತೋರಿಸ್ತಾ ಇದ್ದೀನಿ ನೋಡಿರಿ, ಸೆಕೆಂಡಲ್ಲೇ ಇದ್ದಾನೆ. ಚೆನ್ನಾಗಿ ಮಾಡ್ದೆ. ಎಲ್ಲರೂ ಕೂಡ ನಾವು ಕುತ್ಕೊಂಡು ನೋಡಿಕೊಂಡು ಅವ್ರದ್ದಿಬ್ಬರದು ಮುಗಿಯೋ ಮಟ್ಟನೂ ಒಂದು 10:30 ಆಯ್ತು ಅವತ್ತಿನ ದಿವಸ. ಸಿಕ್ಕಾಪಟ್ಟಿ ಚಳಿ ಒಳಗನೆ ಕುತ್ಕೊಂಡು ಬಂದ್ವಿ. ಬಟ್ ಮಕ್ಕಳು ಡಾನ್ಸ್ ನೋಡಿ ತುಂಬಾ ಎಲ್ಲ ಖುಷಿ ಆಯ್ತು ಅಂತ ಹೇಳಿ. ಸೊ ಈ ಒಂದು ಫುಲ್ ಆ್ಯನ್ಯುವಲ್ ಡೇ ಇದನ್ನು ನಾನು ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೆ. ಯಾಕಂದರೆ ಮುದ್ದಾದ ಮಕ್ಕಳು ಅಷ್ಟು ಮುದ್ದಾಗೆ ಡಾನ್ಸ್ ಮಾಡಿದರು. ಹೀಗಾಗಿ ಎಲ್ಲನೂ ಕೂಡ ನಿಮ್ಮ ಜೊತೆ ಶಾರ್ಟಾಗೇನ ನಾನು ಸ್ವೀಟಾಗಿ ಶೇರ್ ಮಾಡಿದೆ. ಐ ಹೋಪ್ ನೀವು ಕೂಡ ಎಂಜಾಯ್ ಮಾಡಿರಿ ಅಂದ್ಕೊಳ್ತೀನಿ. ನಿಮಗೂ ಕೂಡ ಇಷ್ಟ ಆಗೈತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ, ಎಲ್ಲರೊಂದಿಗೆ ಶೇರ್ ಮಾಡಿರಿ, ಮತ್ತು ಡೈಲಿ ತಪ್ಪದ ವಿಡಿಯೋನ ನನ್ನ ಚಾನಲ್ಗಳನ್ನು ವಾಚ್ ಮಾಡಿರಿ. ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ. ಮತ್ತೊಂದು ಬ್ಲಾಗೊಂದಿಗೆ ಭೇಟಿಯಾಗೋಣಂಥ ಸ್ನೇಹಿತರೆ. ಮತ್ತೊಂದು ಸಾರಿ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಒಂದು ಹೊಸ ವರ್ಷ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಆ ಭಗವಂತನಲ್ಲಿ ಬೇಡ್ಕೊಳ್ತೀನಿ. ಸರಿ ಸ್ನೇಹಿತರೆ, ಮತ್ತೊಂದು ಬ್ಲಾಗೊಂದಿಗೆ ಸಿಗೋಣಂತ. ಧನ್ಯವಾದಗಳು.